ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಜನ್ಮಾಷ್ಟಮಿಗೆ ವಿಶೇಷವಾದಂತಹ ಒಂದು ನೈವೇದ್ಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮಲೆನಾಡಿನ ಬ್ರಾಹ್ಮಣರ ಮನೆಗಳಲ್ಲಿ ಮಾಡುವಂತಹ ವಿಶೇಷವಾದಂತಹ ಒಂದು ನೈವೇದ್ಯ. ಇದನ್ನು ಉಂಡ್ಲೆಕಾಳು ಅಂತ ಕರೀತಾರೆ. ಉಪ್ಪಿನಲ್ಲಿ ಹಾಕಿದ ಹಲಸಿನಕಾಯಿ ಸೊಳೆಯಿಂದ ಮಾಡುವಂತಹ ಒಂದು ಸಿಹಿ. ಇದನ್ನು ಎರಡು ರೀತಿಯಲ್ಲಿ ಮಾಡ್ತಾರೆ. ಒಂದು ಚಪ್ಪೆ ಉಂಡ್ಲೆಕಾಳು ಅಂತ, ಅಂದರೆ ಅದಕ್ಕೆ ಸಿಹಿಯನ್ನು ಹಾಕೋದಿಲ್ಲ. ಒಂದು ಸ್ವೀಟ್ ಉಂಡ್ಲೆಕಾಳು ಅಂತ, ಸಿಹಿಯಾದ ಉಂಡ್ಲೆಕಾಳು. ಸಾಮಾನ್ಯವಾಗಿ ನೀವು ಮಲೆನಾಡಿನ ಮನೆಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲರ ಮನೆಗಳಲ್ಲೂ ಇದನ್ನು ಮಾಡ್ತಾರೆ. ಇಲ್ಲಿ ಉಪ್ಪಲ್ಲಿ ಹಾಕಿರುವಂತಹ ಸೊಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು, ತುಂಬ ಉಪ್ಪಿದ್ರೆ ಅದನ್ನು 1-2 ದಿನಗಳ ಕಾಲ ಸಾದಾ ನೀರಿನಲ್ಲಿ, ನಾರ್ಮಲ್ ನೀರಿನಲ್ಲಿ ನೆನೆಸಿ ಇಟ್ಕೋಬೇಕು. ಆ ಉಪ್ಪಿನ ಅಂಶ ಎಲ್ಲ ತೆಗಿಬೇಕು. ನೀವು ಉಪ್ಪಿನ ಅಂಶವನ್ನು ತಲೆಯಲ್ಲಿ ಇಟ್ಕೊಂಡು, ಉಪ್ಪು ಜಾಸ್ತಿ ಇದ್ದರೆ 1-2 ದಿನ ನೆನೆಸಿಟ್ಕೋಬೇಕು. ಇಲ್ಲ ಅಂತಂದರೆ ಹಿಂದಿನ ದಿನ ನೆನೆಸಿ ಆ ಉಪ್ಪಿನ ಅಂಶವೆಲ್ಲ ಹೋದ ಮೇಲೆ ಆ ನೀರನ್ನೆಲ್ಲ ಹಿಂಡಿ ಸೊಳೆಯನ್ನು ತೆಗೆದು ಇಟ್ಕೋಬೇಕು. ಸಾಮಾನ್ಯವಾಗಿ ಬೇಸಿಗೆ ಮುಗಿತಾ ಬಂದ ಹಾಗೆ, ಮಳೆಗಾಲ ಶುರುವಾಗೋದಕ್ಕಿಂತ ಮೊದಲು ತುಂಬ ಬೆಳೆದಂತಹ ಹಲಸಿನಕಾಯಿಯನ್ನು ಕಟ್ ಮಾಡಿ ಅದರ ಸೊಳೆಗಳನ್ನೆಲ್ಲ ತೆಗೆದು ಉಪ್ಪು ನೀರಲ್ಲಿ ಹಾಕಿ ಇದನ್ನು ಶೇಖರಿಸಿ ಇಡ್ತಾರೆ. ಇದರ ನಂತರ ಮಳೆಗಾಲದಲ್ಲಿ ಉಪಯೋಗ ಮಾಡ್ತಾರೆ. ನಾನು ಮಿಕ್ಸರ್ ಜಾರ್ನಲ್ಲಿ ಹಿಂಡಿ, ಅಂದರೆ ನೀರನ್ನೆಲ್ಲ ಹಿಂಡಿ ತೆಗೆದುಕೊಂಡಂತಹ ಉಪ್ಪು ಸೊಳೆ, ಹಾಗೆ ಅದಕ್ಕೆ ಬೆಲ್ಲವನ್ನು ಹಾಕಬೇಕು. ಇದು ಸಿಹಿಯಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿಯೇ ಬೆಲ್ಲವನ್ನು ಹಾಕಿದರೂ ನಡೆಯುತ್ತೆ. ಹಾಗೆ ಏಲಕ್ಕಿಯನ್ನು ಹಾಕಿ ನೀರನ್ನು ಹಾಕದೆ ನುಣ್ಣಗೆ ಪೇಸ್ಟನ್ನು ಮಾಡ್ಕೋಬೇಕು. ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ಪೇಸ್ಟನ್ನು ಮಾಡಿ ಇಟ್ಕೋಬೇಕು. ಈ ಉಪ್ಪು ಸೊಳೆಯಿಂದ ತುಂಬ ವೆರೈಟಿ ರೆಸಿಪಿಯನ್ನೆಲ್ಲ ಮಾಡ್ತಾರೆ. ಪಲ್ಯ ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ, ನಿಪ್ಪಟ್ಟನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಬೇಕು. ಬೆಲ್ಲ ಇರೋದ್ರಿಂದ ಸ್ವಲ್ಪ ನೀರಾಗುತ್ತೆ ಮತ್ತು ಗಟ್ಟಿಯಾಗ್ತಾ ಬರುತ್ತೆ. ಇದು ಮುದ್ದೆಯಾಗಬೇಕು. ಮುದ್ದೆಯಾಗಿ ಉಂಡೆಗಳನ್ನು ಮಾಡೋದಕ್ಕೆ ಬರಬೇಕು. ಆ ಹದಕ್ಕೆ ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಇದಕ್ಕೆ ಉಪ್ಪನ್ನು ಹಾಕೋದು ಬೇಡ, ಯಾಕೆಂದರೆ ಉಪ್ಪು ಸೊಳೆಯನ್ನೇ ನಾವು ತಗೊಂಡಿರೋದ್ರಿಂದ ನೀವು ಎಷ್ಟೇ ಉಪ್ಪನ್ನು ತೆಗೆದ್ರೂ ಅದರಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಉಪ್ಪನ್ನು ಮೇಲಿನಿಂದ ಹಾಕ್ಕೊಳ್ಳೋದು ಬೇಡ. ಹೀಗೆ ಚೆನ್ನಾಗಿ ಬಿಸಿ ಮಾಡಬೇಕು. ನೋಡಿ, ಬಿಸಿಯಾಗಿ ಅದು ಮುದ್ದೆ ಥರ ಆಗುತ್ತೆ. ನೀವು ಕೈಯಿಂದ ಮುಟ್ಟಿದರೆ ಅದು ಕೈಗೆ ಅಂಟಬಾರ್ದು. ಆ ಹದಕ್ಕೆ ನೀವು ಗಟ್ಟಿಯಾದ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಚಪ್ಪೆ ಉಂಡ್ಲೆಕಾಳು ಅಂತ ಹೇಳಿದೆ ಅಲ್ಲ, ಅದಕ್ಕೆ ನಾವು ಸ್ವಲ್ಪ ಕರಿಮೆಣಸನ್ನು ಹಾಕ್ತೀವಿ. ಬೆಲ್ಲವನ್ನು ಹಾಕೋದಿಲ್ಲ, ಚಪ್ಪೆ ಬೇಕು ಅಂತ ಕರಿಮೆಣಸನ್ನು ಹಾಕಿ ಹೀಗೆ ಅದನ್ನು ಹಿಟ್ಟನ್ನು ರೆಡಿ ಮಾಡಿಕೊಂಡು, ಮತ್ತು ಮುಂದಿನ ಪ್ರೊಸೀಜರ್ ಎಲ್ಲನೂ ಸೇಮ್ ಇರುತ್ತೆ. ಈಗ ತಣಿಯೋದಕ್ಕೆ ಬಿಟ್ಟಿದ್ವಿ, ಚೆನ್ನಾಗಿ ತಣದಿದೆ. ಈಗ ಇದನ್ನು ಸಣ್ಣ ಸಣ್ಣ ಗೋಲಿಗಳಷ್ಟು ದೊಡ್ಡದ ಉಂಡೆಗಳನ್ನಾಗಿ ನಾವಿಲ್ಲಿ ಮಾಡ್ಕೋಬೇಕು. ಹೀಗೆ ಉಂಡೆಗಳನ್ನಾಗಿ ಮಾಡಿ, ಇನ್ನೂ ಚಿಕ್ಕದಾಗಿ ಮಾಡ್ಕೋತೀನಿ ಅಂತ ಮಾಡ್ಕೋಬೋದು. ನಂತರ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಇದನ್ನು ಕರಿಬೇಕು. ಸ್ವಲ್ಪ ಗೋಲ್ಡನ್ಗಿಂತ ಸ್ವಲ್ಪ ಜಾಸ್ತಿ ಬಂದರೆ ಇದನ್ನು ತೆಗಿಬೋದು. ಯಾಕೆಂದರೆ ನಾವು ತೆಗೆದ ಮತ್ತೆಯೂ ಅದು ಸ್ವಲ್ಪ ಸಮಯದವರೆಗೆ ಬಿಸಿ ಇರುತ್ತೆ, ಅದು ಒಳಗಡೆ ಮತ್ತು ಬೇಯುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಕೆಂಪು ಬಣ್ಣ, ಅಂದರೆ ಗೋಲ್ಡನ್ಗಿಂತ ಸ್ವಲ್ಪ ಜಾಸ್ತಿ ಬಣ್ಣಕ್ಕೆ ಇದನ್ನು ಕರೆದು ತೆಗೆದು ಇಟ್ಕೋಬೇಕು. ಇದು ಸ್ವಲ್ಪ ಸಾಫ್ಟ್ ಇರುತ್ತೆ. ಈಗ ಚಪ್ಪೆ ಉಂಡ್ಲೆಕಾಳು ಅಂತ ನಾವು ಮಾಡ್ತೀವಲ್ಲ, ಅದರಲ್ಲಿ ಬೆಲ್ಲ ಇರೋದಿಲ್ಲ, ಅದಕ್ಕೋಸ್ಕರ ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ಕುರುಮ್ ಆಗುತ್ತೆ. ಇದು ಕುರುಮ್ ಆಗೋದಿಲ್ಲ. ಮೇಲಿನ ಲೇಯರ್ ಕುರುಮ್ ಇರುತ್ತೆ, ಸ್ವಲ್ಪ ಕ್ರಿಸ್ಪ್ ಇರುತ್ತೆ, ಆದರೆ ಒಳಗಡೆ ಸ್ವಲ್ಪ ಸಾಫ್ಟ್ ಇರುತ್ತೆ. ನಾವು ಬೆಲ್ಲ ಹಾಕೋದ್ರಿಂದ ಅದು ಸಾಫ್ಟ್ ಆಗುತ್ತೆ. ಈ ರೀತಿ ಹೊಂಬಣ್ಣ ಬರುವವರೆಗೂ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಇದನ್ನು ನೀವು 1 ತಿಂಗಳವರೆಗೂ ಹಾಗೆ ಹೊರಗಡೆನೇ ಇಟ್ಕೋಬೋದು. ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಖಾಲಿ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ದರೆ 1 ತಿಂಗಳವರೆಗೂ ಇದನ್ನು ನೀವು ಇಟ್ಕೊಂಡು ತಿನ್ಬೋದು.
ತುಂಬ ಟೇಸ್ಟಿಯಾಗಿರುವಂತಹ ಉಂಡ್ಲೆಕಾಳು, ಸಿಹಿ ಉಂಡ್ಲೆಕಾಳು ರೆಡಿಯಾಗಿದೆ. ಇದನ್ನು ಸಾಮಾನ್ಯವಾಗಿ ಆ, ಬೆಣ್ಣೆ ಅಥವಾ ಗಟ್ಟಿ ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾರೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಇದನ್ನು ಮಾಡ್ಕೋಬೋದು ಅಂತ. ನೀವು ಈ ಜನ್ಮಾಷ್ಟಮಿಗೆ ಮಾಡ್ಕೊಳ್ಳಿ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಎಲ್ಲರ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.